ಕನ್ನಡ ಸಿನಿಮಾ ರಂಗದ ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೆಡಿ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಜಯಬೇರಿ ಬಾರಿಸುತ್ತಿದೆ. ಒಂದೇ ದಿನಕ್ಕೆ ಬರೋಬ್ಬರಿ 23 ಕೋಟಿ ಕಲೆಕ್ಷನ್ ಮಾಡುವುದರ ಮೂಲಕ ಬಾಕ್ಸ್ ಆಫೀಸ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದೆ. ಪ್ರೇಮ್ ಧ್ರುವ ಸರ್ಜಾ ಕಾಂಬಿನೇಷನ್ ಗೆ ಒಂದು ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಎಲ್ಲಾ ಪ್ಲಾಟ್ಫಾರ್ಮ್ ನಲ್ಲೂ ಗುಡ್ ರಿವ್ಯೂ ಬರಿತಾ ಇದ್ದಾರೆ ಸಿನಿ ಪ್ರೇಕ್ಷಕರು. ಆಕ್ಚುಲಿ ಇವತ್ತು ಅನಿಸ್ತಾ ಇದೆ ಕನ್ನಡ ಚಿತ್ರರಂಗದ ರಾಜಯೋಗ ಇವಾಗ ಶುರು ಆಗ್ತಿದೆ ಅಂತ. ಈ ಮೂವಿಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಅಣ್ಣ ತಮ್ಮನ ಬಾಂಧವ್ಯ ಇದೆ. ಅದಕ್ಕಿಂತ ಹೆಚ್ಚಾಗಿ ಬಹುದೊಡ್ಡ ಸ್ಟಾರ್ ಕಾಸ್ಟೇ ಇದೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ನಾಯಕ ನಟ, ರೇಷ್ಮಾ ನಾನಯ್ಯ ನಾಯಕಿ. ಅದೇ ರೀತಿ ರವಿಚಂದ್ರನ್ ಅವರು, ರವಿಶಂಕರ್ ಅವರು, ಸಂಜಯ್ ದತ್ ಅವರು, ರಮೇಶ್ ಅರವಿಂದ್ ಅವರು ಹಾಗೂ ಶಿಲ್ಪಾ ಶೆಟ್ಟಿ ಅವರು ಎಲ್ಲರೂ ಕೂಡ ಅದ್ಭುತ ಅಭಿನಯ ಮಾಡಿದ್ದಾರೆ. ಆದ್ರೆ ಚಿತ್ರದ ಇಂಟರ್ವಲ್ ಹಾಗೂ ಚಿತ್ರದ ಎಂಡ್ ಅಲ್ಲಿ ಕಿಚ್ಚನ ಎಂಟ್ರಿ ಮಾತ್ರ ಗೂಸ್ ಬಂಪ್ಸ್ ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ ರೊಲೆಕ್ಸ್ ಅನ್ನೋ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಆದ್ರೆ ಇದೀಗ ಕಾಲ ಭೈರವ ಕೂಡ ಅದೇ ರೀತಿ ರೀಚ್ ಆಗ್ತಿದ್ದಾರೆ. ಇನ್ನು ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಈ ಸಿನಿಮಾದ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬಹುದು. ಎಡಿಟಿಂಗ್, ಸಿನಿಮಾಟೋಗ್ರಫಿ, ಸೆಟ್ ವರ್ಕ್ ಎಲ್ಲಾನು ಯೂನಿಕ್ ಆಗಿದೆ. ಒಟ್ನಲ್ಲಿ ಕೆಡಿ ಸಿನಿಮಾ ನೋಡಿ ಜನ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಪ್ರೇಮ್ ಅವರು KFI ಶೋ ಮ್ಯಾನ್ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ತುಂಬಾ ಸಮಯದ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗ್ತಾ ಇದೆ ಅಂತಂದ್ರೆ ಖಂಡಿತ ತಪ್ಪಾಗಲ್ಲ. ಕಾಳಿದಾಸ ಕಾಲಭೈರವನ ಜೊತೆ ಸೇರಿ ಏನ್ ಮೋಡಿ ಮಾಡಿದ್ದಾರೆ ಅಂತ ನೋಡ್ಬೇಕಾ? ಹಾಗಿದ್ರೆ ಥಿಯೇಟರ್ಗೆ ಒಂದ್ಸಲ ವಿಸಿಟ್ ಮಾಡಲೇಬೇಕು. ಇದಿಷ್ಟು ಹೊತ್ತಿನ ಟಾಪಿಕ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆದಷ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ ಸಪೋರ್ಟ್ ಮಾಡಿ.